ನೋಡಿ ಫ್ರೆಂಡ್ಸ್, ಹೋದ ವಾರದಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ತೋಟದ ಹೂವು ಬಂದಿದ್ದನ್ನು ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ. ನೋಡಿ, ಕಾಯಿಗಳಾಗಿದ್ದಾವೆ. ಇದಕ್ಕೆ ನಾವು ಕುರಿ ಗೊಬ್ಬರ, ನೋಡಿ ಕುರಿ ಪಿಚ್ಕೆ ಎಲ್ಲ ಇದೆ. ಬರೀ ಕುರಿ ಗೊಬ್ಬರ ಮಾತ್ರ ಹಾಕ್ತೀವಿ. ಮತ್ತು ಇದೇನೆಂದರೆ ತೇವಾಗಿರೋದು ಗೋಮೂತ್ರ ತಯಾರಿಸಿ ಗಿಡಕ್ಕೆ ಕೊಡ್ತೀವಿ. ನಾವು ಈ ಡ್ರಮ್ಮಲ್ಲಿ 2000 ಲೀಟ್ರು ಹಿಡಿಸುತ್ತೆ. ನೋಡಿ ಗೋಮೂತ್ರ ಚೆನ್ನಾಗಿ ಕಪ್ಪಗಾಗಿದೆ, ಸ್ಮೆಲ್ಲು ಜಾಸ್ತಿ ಇದೆ. ನಾವು ಸುಮಾರು ಒಂದು 12 ದಿನ ನೀರಲ್ಲಿ ಹಾಕಿ ಕೊಳಿಸಿ ಚೆನ್ನಾಗಿ ಗಿಡಕ್ಕೆ ಕೊಡ್ತೀವಿ. ಇದಕ್ಕೆ ನಾವು ಎಕ್ಕದ ಗಿಡದ ಎಲೆ ಮತ್ತು ಹೊಂಗೆ ಮರದ ಎಲೆ, ಬೆಲ್ಲ, ಸಗಣಿ, ಕಳ್ಳೆ ಹಿಟ್ಟು ಹಾಗೂ ಗೋಮೂತ್ರ ಇವೆಲ್ಲ ಮಿಕ್ಸ್ ಮಾಡಿ ಸುಮಾರು ಒಂದು 10-12 ದಿನ ಕೊಳೆಯೋದಕ್ಕೆ ಹಾಕ್ತೀವಿ. ಹಾಕ್ಬೇಕಾದ್ರೆ ಇದನ್ನು ಕ್ಲೋಸ್ ಮಾಡಬೇಕು, ತಣ್ಣಗಿರೋ ಜಾಗದಲ್ಲಿ ಇಡಬೇಕು. ನಾವು ಕ್ಲೋಸ್ ಮಾಡ್ತೀವಿ. ಈಗ ಗೋಮೂತ್ರ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ತೋಟಕ್ಕೆ, ಅದಕ್ಕೆ ಅಂತ ಓಪನ್ ಮಾಡಿದ್ದೀವಿ. ಮತ್ತು ಇದ್ರ ಮೇಲೆ ಬಿಸಿಲು ಜಾಸ್ತಿ ಬಿದ್ದರೆ ಈ ಗೋಮೂತ್ರಕ್ಕಿರುವ ಪೋಷಕಾಂಶಗಳೆಲ್ಲ ಸತ್ತೋಗುತ್ತೆ. ಆಗ ನಾವು ಅದನ್ನು ಸಿಂಪಡಿಸಿನೂ ವೇಸ್ಟ್ ಆಗುತ್ತೆ. ಈ ಗೋಮೂತ್ರನ ಹೂವು ಈ ಸೈಜ್ ಹೂವು ಬರೋವಾಗಲೇ ನಾವು ಗಿಡಕ್ಕೆ ಒಂದು ಸಲ ಸಿಂಪಡಿಸ್ತೀವಿ. ಅಂದರೆ ಈ ಏನಾದರೂ ಹುಳ ಹುಟ್ರೆ ಇವೆಲ್ಲ ಸತ್ತೋಗುತ್ತೆ. ಆನಂತರ ಒಂದು 15 ದಿನಕ್ಕಾದರೂ ಒಂದು ಸಲ ನಾವು ಈ ಗೋಮೂತ್ರನ ನಾವು ತೋಟಕ್ಕೆ ಹಾಕ್ತೀವಿ. ನೋಡಿ, ಗೋಮೂತ್ರ ಈಗ ತಾನೇ ಹಾಕಿದ್ದೀವಿ. ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿದ್ರೆ ಬೇರಿಗೆ ಚೆನ್ನಾಗಿ ಇಳಿಯುತ್ತೆ. ನೋಡಿ, ಒಂದು ಗಿಡಕ್ಕೆ ಕಡಿಮೆ ಅಂದ್ರೂ ಒಂದು 25-30 ಕಾಯಿಗಳಿದ್ದಾವೆ, ನೋಡ್ಬೋದು ನೀವೇ. ಮತ್ತು ಇನ್ನೊಂದು ವಿಡಿಯೋ ಹಾಕ್ತೀವಿ, ದಯವಿಟ್ಟು ನೋಡಿ. ತುಂಬ ಲೆಂತ್ ಆಗುತ್ತೆ ಇದು.